ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಮನೆಯಲ್ಲೇ ಚೇಪೆಕಾಯಿ ಬಿಟ್ಟಿತ್ತು, ಗುವಾ ಅಂತಾರಲ್ಲ. ಸೊ ತುಂಬ ಇಷ್ಟ ಆಯಿತು ನನಗೆ. ಮನೆಯಲ್ಲೇ ಬಿಟ್ಟಿರೋದನ್ನ ತಿನ್ನೋಕ್ಕೆ ನಮಗೊಂಥರ ಖುಷಿ ಆಗುತ್ತೆ. ಸೊ ಹಂಗಾಗಿ ಇದು ಶುಗರ್ಗೂ ತುಂಬ ಒಳ್ಳೆಯದು. ಇದು ಗುವಾ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಯಾವುದೇ ಒಂದು ಫ್ರೂಟ್ಸು ತಗೊಳ್ಳೋದು ತುಂಬ ಒಳ್ಳೆಯದೇ. ಯಾಕಂದರೆ ನಾವು ಊಟ ಮಾತ್ರ ಮಾಡ್ತೇವೆ ಅಂದರೆ ಆಗೋದಿಲ್ವಲ್ಲ. ಎಲ್ಲನೂ ನಮಗೆ ನಮ್ಮ ಬಾಡಿಗೆ ನಾವು ಎಲ್ಲ ಥರದ ಇದು ಕೊಡಬೇಕು, ಪ್ರೋಟೀನ್ಸು, ವಿಟಮಿನ್ಸು ಎಲ್ಲ ಕೊಡಬೇಕಾಗುತ್ತೆ. ಸೊ ಫ್ರೂಟ್ಸನ್ನು ಆಗಾಗ ತಗೋಬೇಕಾಗುತ್ತೆ. ಆದಷ್ಟು ಟ್ರೈ ಮಾಡಿ. ಇದೆಲ್ಲ ಏನು ತುಂಬ ಕಾಸ್ಟ್ಲಿ ಇರೋದಿಲ್ಲ, ತಗೋಬೋದು ಈಸಿಯಾಗಿ. ಈಗ ಇದನ್ನೆಲ್ಲ ವಾಶ್ ಮಾಡಿಕೊಂಡು ಪೀಸ್ ಮಾಡ್ಕೊತಾ ಇದ್ದೇನೆ. ನಮಗೆಲ್ಲ ಫಸ್ಟೆಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ ಬಿಟ್ಟಾದಮೇಲೆ ಚೇಪೆಕಾಯಿ ಇಡೋರು. ಸೆಂಟ್ರಲ್ಲಿ 4 ಪೀಸ್ ಮಾಡಿಬಿಟ್ಟು ಸ್ವಲ್ಪ ಸಾಲ್ಟು ಮತ್ತು ಚಿಲ್ಲಿ ಪೌಡ್ರ್ ಹಾಕಿ ಉದುರಿಸಿ ಕೊಡೋರು. ತುಂಬ ಇಷ್ಟ ಆಗೋದು ನಮಗೆಲ್ಲ ಆಗ. ಈಗೆಲ್ಲ ಆ ಥರ ಮಾಡಲ್ಲ. ತರೋದು, ಕಟ್ ಮಾಡೋದು, ತಿನ್ನೋದು, ಇದೇ ಥರ ಆಗಿರುತ್ತೆ. ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಸ್ಕೂಲ್ ಹತ್ರ ಯಾವ ಥರ ಕೊಡ್ತಿದ್ರು, ಯಾವ ಥರ ಮಾಡ್ತಿದ್ರು, ಸೊ ಹಂಗೆ ಮಾಡಿ ಕೊಡೋಣ ಅಂತ ಅಂದ್ಕೊಂಡೆ. ಎಲ್ಲ ಪೀಸ್ ಮಾಡಿದೆ, 4 ಪೀಸ್ ಮಾಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಇನ್ನೊಂದು ಪೀಸ್ ಮಾಡ್ಕೊಡ್ತೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ. ಎಲ್ಲ ಪೀಸ್ ಮಾಡಿಕೊಂಡು ಬೌಲ್ಗೆ ಹಾಕ್ಕೋತೇನೆ. ಈಗ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಈ ಥರ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸ್ವಲ್ಪ ಖಾರ ಜಾಸ್ತಿ ಇದೆ ನಮ್ಮ ಮನೆಯದು. ಇದೊಂದು ಸ್ವಲ್ಪ ಏನೋ ಓಲ್ ಆಗಿಬಿಟ್ಟಿದೆ, ಅದಕ್ಕೆ ಸೈಡ್ಗೆ ಇಟ್ಬಿಡ್ತಾಯಿದ್ದೀನಿ. ನೋಡಿ ಯಾವ ಥರ ಹಿಡಿದಿದೆ ಉಪ್ಪು ಖಾರ.